ಒಂದ್ಸಲ 10ನೇ ಕ್ಲಾಸಲ್ಲಿ ಹೋದಾಗ ಹೆಂಗಿರುತ್ತೆ ನಮ್ಮ ಜರ್ನಿಗಳಂತ, ಅವನ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ದುಡ್ಡು ಹುಡುಕ್ತಾ ಇತ್ತಂತೆ. ದುಡ್ಡು ಹುಡುಕ್ತಾ ಇರ್ಬೇಕಾದ್ರೆ ಲಾಸ್ಟ್ 4 ತಿಂಗಳಿದ್ದಾಗ ₹1 ಸಿಕ್ಕಿಲ್ಲ. ಏಪ್ರಿಲ್ ಅಲ್ಲಿ ಎಕ್ಸಾಮ್ ಎಲ್ಲ ಆದ್ಮೇಲೆ ಅವ್ರ ಅಮ್ಮ ಕೇಳಿದಂತೆ, ಅಮ್ಮ ಲಾಸ್ಟ್ 4 ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ, ನೀನ್ ಎಲ್ಲಿ ಎತ್ತಿರ್ತಿದ್ದೆ ಅಂತ. ನೀನ್ ಸರಿಯಾಗಿ ಮನೇಲಿ ನೋಡ್ತಾ ಇರೋ ವಸ್ತು ಟೆಕ್ಸ್ಟ್ ಬುಕ್ಸ್ ಅಲ್ಲೇ ಇಟ್ಟಿದ್ದೆ ಅಂತ. ಅಪ್ಪಿ ತಪ್ಪಿ PUC ಅಲ್ಲಿ ನಿಮ್ಮ ಫಿಸಿಕ್ಸ್ ಬುಕ್ ಅಲ್ಲಿ ಏನಾದ್ರು ದುಡ್ಡು ಇತ್ತಿದ್ರೆ ನೀವು ನೋಡ್ತಾನೆ ಇರಲಿಲ್ಲ. IT ಅವ್ರು ಬಂದ್ರು ನೋಡಲ್ಲ, ಅವ್ರಿಗೂ ಅದೇ ಕಷ್ಟ ಅಲ್ಲ. ಏನಾದ್ರು ಮಾಡಿ ಲೈಫಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಫ್ಯಾಮಿಲಿ ಅಂತ ಹೇಳ್ತಿರ್ತೀನಿ, FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. FAMILY ನಂದೊಂದು ಸಾಂಗ್ ಆಯ್ತು, ಫಿಶ್ ಡೈಲಾಗ್. ಆ ವಿಕಿಪೀಡಿಯಾ ಮಾಡಿದ ಸಾಂಗ್, ಕ್ರೆಡಿಟ್ ನನ್ನ ಹೆಸರೇ ಹಾಕಿದ್ದೆ. ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ ಗಳಿದಾವೆ ಕಣ, ಅದಕ್ಕೆ ಅಂತ. ಭೂಮಿಯಲ್ಲೆಲ್ಲ ತುಂಬಾ ಸೆಲ್ಫಿಶ್ ಗಳಿಂದ ತುಂಬ ಹೋಗ್ಬಿಟ್ಟಿದೆ. Lion is not the tallest animal of the forest, but still king of the forest. Lion is not the heaviest animal of the forest, but still king of the forest. Lion is not the cleverest animal of the forest, but still king of the forest. Tallest alla, heaviest alla, cleverest alla, but still it's a king of the forest. The reason, ಯಾವ್ದಾದ್ರು ಅನಿಮಲ್ ಅಡ್ಡ ಬಂದ್ರೆ ಅದನ್ನ ಜ್ಞಾಪಕ ಬರೋದಿಲ್ಲ, ಡಿನ್ನರ್ ಅಷ್ಟೇ, ಕ್ಯಾಲ್ಕುಲೇಷನ್ ಎಲ್ಲ ಮಾಡಲ್ಲ ಅದು. ಅದಕ್ಕೆ ಅದರ ರೇಂಜು, ಅದು king of the forest. Tell me the one eligibility criteria to declare lion as a king of the forest. The attitude matters. It's not an aptitude, but attitude that decides your attitude, my dears. That decides your attitude. ಸ್ವಲ್ಪ ಪಾಸಿಟಿವ್ ಆಗಿರಿ, ಪರವಾಗಿಲ್ಲ. ಸೋತೋಗ್ಬಿಟ್ರು, ಅಕಸ್ಮಾತ್ ಏನಾದ್ರು ಲೈಫಲ್ಲಿ ತುಂಬಾ ಇನ್ಸಲ್ಟ್ ಆಗ್ಬಿಟ್ರೆ ಮೆಡಿಕಲ್ ಜರ್ನಿಯಲ್ಲಿ MBBS ಮುಗಿದ್ಮೇಲೆ ಲೈಫಲ್ಲಿ ನಿಮಗೆ ನಾಳೆ ಬೆಳಗ್ಗೆ ನೀವು ಒಂದು ಹಾಸ್ಪಿಟಲ್ ತೆಗೆಕ್ಕೆ ಹೋದಾಗ ತುಂಬಾ ಕಾಂಪಿಟೇಷನ್ ಇರುತ್ತೆ. ಅಷ್ಟು ಈಸಿಯಾಗಿ ಕ್ಲಿಕ್ ಆಗಕ್ಕಾಗಲ್ಲ. ನಾಳೆ ನೀನು ಪ್ರೊಫೆಷನಲ್ ಸಕ್ಸಸ್ ಆಗಕ್ಕಾಗಲ್ಲ. 100 ಜನ ಫೈಟ್ ಇರ್ತಾರೆ. ಬಿಸ್ನೆಸ್ ನಾನು ಹೇಳ್ತಾ ಇರ್ತೀನಿ, ನಾನು ಕೆಲವರು ಬಂದು ಉತ್ತರ ಕರ್ನಾಟಕದವ್ರು ಕೇಳ್ತಿರ್ತಾರೆ, ಪ್ರದೀಪ್ ಈಶ್ವರ್ ಸರ್ ಹೌ ಟು ಬಿಕಮ್ ಸಕ್ಸಸ್ಫುಲ್, ನಿಮ್ಮ ಥರ ಚಿಕ್ಕ ವಯಸ್ಸಿಗೆ ಹೆಂಗೆ ಸಕ್ಸಸ್ ಆಗಬೇಕು. ನಾನು ಹೇಳಿದೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ 2-3 ವಿಡಿಯೋ ತೋರಿಸಿ ಕಾಮೆಂಟ್ ಸೆಕ್ಷನ್ ಓಪನ್ ಓದು ಮಗನೇ ಅಂದೆ. ನೋಡಿ ಏನು ಸರ್ ಹಿಂಗೆಲ್ಲ ಬೈತಾರೆ. ನಾನು ಹೇಳಿದೆ, ಅದನ್ನು ಬೈಸ್ಕೊಂಡ ಮೇಲೂ ನನ್ನ ಮುಖದಲ್ಲಿ ಮಂದಾಸ ಕಡಿಮೆ ಆಗಿಲ್ಲ, ಅದಕ್ಕೆ ಎಷ್ಟು ದೂರ ಬಂದಿದ್ದೀನಿ ಅಂತ. ದಿಸ್ ಈಸ್ ಹೌ ಲೈಫ್ ಮ್ಯಾಟರ್ಸ್. ನಾಳೆ ನಿಮ್ಮೂರಲ್ಲಿ ಯಾರೋ ಏನೋ ಅನ್ಕೊಂಡ್ರು, ಬೇಜಾರು ಬಿದ್ರು, ನಿಮ್ಮ ನೆಂಟ್ರೇನೋ ಅಂದ್ರು, ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, ಇನ್ನು ಕೆಲವರು ಸೆನ್ಸಿಟಿವ್, ನಾನು ಸತ್ತೋಗ್ಬಿಡ್ತೀನಿ, ಸತ್ತೋಗ ಏನಾಗುತ್ತೆ, ಓ ಅಂತ ಹೇಳ್ತಾರೆ. ಇನ್ನಾದ್ರು ಮಣ್ಣಾಗಿಲ್ಲ, ಚಿತ್ರಾನ್ನ ಕಾಫಿ ರೆಡಿ ಮಗನೇ ಬರ್ತಿಕ್ಕ. ಇನ್ನಾದ್ರು ಚಟ್ಟ ಕಟ್ಟಿರಲ್ಲ ಒಲೆಗ, ಆಗ್ಲೇ ಒಲೆ ಕೆಳಗಡೆ ಕಟ್ಟಿಗೆ ಹಾಕಿ ಸೌದೆ ಹಾಕಿರ್ತಾರೆ. ಓ ಅಂತ ಹೇಳ್ತಾರೆ. 90% ನೆಂಟರು ನಿಲ್ಲಲ್ಲ ಸಾಯಂಕಾಲ ಅಷ್ಟೊತ್ತಿಗೆ. ನಾಳೆ ನನಗೆ ಲೀವ್ ಇಲ್ಲ, ಕೆಲಸ ಲೀವ್ ಕೊಡಿ. ಏನಾದ್ರು ಸ್ಟೇಟಸ್ ಸ್ವಲ್ಪ ಚೆನ್ನಾಗಿದ್ರೆ ಸುಮ್ಮನೆ ಏನಾದ್ರು ಅನ್ಕೊಂತಾರೆ ಅಂತ ಇರ್ತಾರೆ. 2ನೇ ದಿನ ಓ ಅಂತ ಹೇಳ್ತಾರೆ. 3ನೇ ದಿನ ಹೇಳ್ತಾರೆ, ನಿನಗೆ ಇಷ್ಟ ಅಂತ 2 kg ಸ್ವೀಟ್ ಬಾಕ್ಸ್ ತಗೊಂಡು ಕಾಗೆ ವೇಸ್ಟ್ ಮಾಡುತ್ತೆ ಅಂತ 1 ಸ್ವೀಟ್ ಹಾಕಿ ಮಿಕ್ಕಿದೆಲ್ಲ ಡಬ್ಬಾಗಳಲ್ಲಿ ಇಟ್ಕೊಂಡು ತಿಂತಾರೆ. 4ನೇ ದಿನ ಅಳುವೆಲ್ ಬರುತ್ತೆ. ಹೋಗಿರೋರ್ಗೋಸ್ಕರ ಎಷ್ಟು ಸಲ ಹಾಳಕ್ಕಾಗುತ್ತೆ. 4ನೇ ದಿನ, 5ನೇ ದಿನ, 11ನೇ ದಿನದವರೆಗೂ ಡೈಲಿ 20-30 ರೂಪಾಯಿ ಬಂಡವಾಳ ಹಾಕಿ, 20-30 ರೂಪಾಯಿ ಬಂಡವಾಳ ಹಾಕಿ ಹೂವು ಹಾಕ್ತಿರ್ತಾರೆ. 50 ರೂಪಾಯಿ ಬಂಡವಾಳ ಹಾಕಿ ಪ್ಲಾಸ್ಟಿಕ್ ಹಾಕಂದ್ರೆ ರೆಗ್ಯುಲರ್ ಆಗಿ ಡೈಲಿ ಒಂದು 20 ರೂಪಾಯಿ ಇನ್ವೆಸ್ಟ್ ಮಾಡಲ್ಲ. ಇಷ್ಟೇ ಆ ಮನೆಯಿಂದ ಐಡೆಂಟಿಟಿ ಔಟ್. ಇದೇ ರಿಯಾಲಿಟಿ. ಅಪ್ಪ ಅಮ್ಮ 75-80 ವರ್ಷ ಬೆಳೆಸಿರ್ತಾರೆ. ಅವ್ರಿಗೆ ಹೆಚ್ಚು ಕಡಿಮೆ ಆಗಿ ಹಾಸ್ಪಿಟಲ್ ತೀರೋದ್ರೆ ಮಕ್ಕಳು US ಅಲ್ಲಿ UK ಇಂದ ವಾಪಸ್ ಬಂದು ಮಕ್ಳು ಏನಂತಾರೆ, ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತ. 75-80 ಇಯರ್ಸ್ ಡ್ಯಾಡಿ ಎಷ್ಟು ಬೇಗ ಬಾಡಿ ಮಾಡ್ತಾರಲ್ಲ ಮಕ್ಕಳು. ಇದೇ ನಿಜ. ನಾವೆಲ್ಲ ನಮ್ಮ ಕಂಫರ್ಟ್ ಝೋನಲ್ಲಿ ಬದುಕ್ತೀವಿ. ನಮ್ಗೆ ಯಾವ್ದು ಒಳ್ಳೇದು ಅನ್ಸಿದ್ರೆ ಅದನ್ನೇ ಮಾಡ್ತೀವಿ. ಇದು ಹ್ಯುಮ್ಯಾನಿಟಿ. ಇದು ನಿಮ್ಮ ಅಪ್ಪ ಅಮ್ಮಗೋ ನೆಕ್ಸ್ಟ್ ಜನರೇಷನ್ಗಲ್ಲ. ನಾಳೆ ನೀವು ಆ ಲೆವೆಲ್ ಹೋದ್ರು ಅಷ್ಟೇ ಆಗೋದು. ದಿಸ್ ಸೊಸೈಟಿ ತುಂಬಾ ಕ್ಯಾಲ್ಕುಲೇಟೆಡ್ ಆಗಿ ನೋಡುತ್ತೆ. ಕ್ಯಾಲ್ಕುಲೇಟೆಡ್ ಆಗಿ ನೀನ್ ಸೋತೋದ್ರೆ ನಿನ್ ಕೈಲಿ ಆಗ್ಲಿಲ್ಲ ಅಂತ. ಏನಾದ್ರೂ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ. 40 ಅಲ್ಲಿ ಗಾಡಿ ಹೋಗುವಾಗ ವೀಲ್ ಫ್ರಂಟ್ಗೆ ಕಾಣಿಸುತ್ತೆ, 140 ಹೋಗುವಾಗ ವೀಲ್ ಇದ್ದಕ್ಕೆ ಕಾಣಿಸುತ್ತೆ. ನೀನೇನಾದ್ರೂ ದೊಡ್ಡದು ಮಾಡಕ್ ಹೋದ್ರೆ ಸೊಸೈಟಿ ನೀನು ಇಷ್ಟಪಡಲ್ಲ. ಒಂದು ರಿಸ್ಕ್ ತಗೊಳ್ಳಿ ಲೈಫಲ್ಲಿ. ಏಮ್ಸ್ ಅಲ್ಲೇ MD ಮಾಡ್ತೀನಿ ಅನ್ನೋ ನಿನ್ನ ಕನಸಿನ ಒಂದು ಮೊದಲ ರಿಸ್ಕ್. ಕ್ರ್ಯಾಕ್ ಮಾಡ್ತೀನಿ MD ನ ಫಸ್ಟ್ ಅಟೆಂಪ್ಟ್ ಅಲ್ಲೇ, ಓಪನಿಂಗ್ ಅಲ್ಲೇ. ನೋಡಿ ನಿಮ್ಗೊಂದು ಕಥೆ ಹೇಳ್ಬೇಕು. ನೀವೆಲ್ಲ ಕಡಿಮೆ ಒಬ್ಬ 16 ಇಯರ್ಸ್ಗೆ ಮೆಡಿಕಲ್ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡ್ತಾನೆ. ನೀವೆಲ್ಲ ಅಪ್ಲಿಕೇಶನ್ ಹಾಕೋವಾಗ ನಂದು 1 ಮಂತ್ ಕಡಿಮೆ ಇದೆ, 1 ಡೇ ಕಡಿಮೆ ಇದೆ, KET. ಅವನು ಡೆಲ್ಲಿ ಹೈಕೋರ್ಟ್ ಹೋಗ್ತಾನೆ. he was under 16, 18 ಇಯರ್ಸ್ ಆಗಿಲ್ಲ. ಎಕ್ಸಾಮ್ ಬರ್ದು ಏಮ್ಸ್ ಆಲ್ ಇಂಡಿಯಾ 18th ರ್ಯಾಂಕ್. ಡೆಲ್ಲಿ ಹೈಕೋರ್ಟ್ ಹೋಗಿ ಸ್ಪೆಷಲ್ ಪರ್ಮಿಷನ್ ತಗೊಂಡು ಏಮ್ಸ್ ಡೆಲ್ಲಿಗೆ ಅಡ್ಮಿಷನ್ ಆಗ್ತಾನೆ.
22-23ಗೆಲ್ಲ 21ಗೆನೋ ಈ ಗ್ರಾಜುಯೇಟೆಡ್ ಫ್ರಮ್ ಏಮ್ಸ್, 22 ಸಿವಿಲ್ ಸರ್ವಿಸ್ ಬಂದು ಅಗೇನ್ ಇಸ್ ಎ ಟಾಪ್ 20. 20 ಉತ್ತರ ಪ್ರದೇಶ್ ಕ್ಯಾಡರ್ ಅಲ್ಲಿ ಹೋಗ್ಬಿಡ್ತಾನೆ. ಉತ್ತರ ಪ್ರದೇಶ್ ಕ್ಯಾಡರ್ ಹೋಗಿ ಬೇಜಾರ್ ಬಂದು ಯಾರೋ ಪೊಲಿಟಿಷಿಯನ್ ನೋಡ್ಬಿಟ್ಟು ರೆಸಿಗ್ನೇಷನ್ ಬಿಸಾಕ್ತಾನೆ. ಏಮ್ಸ್ ಟಾಪರ್, IAS ಟಾಪರ್ ರೆಸಿಗ್ನೇಷನ್ ಬಿಸಾಕಿ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ತಾನೆ. ರೋಮನ್ ಸೈನಿ, ಫೌಂಡರ್ ಆಫ್ ದ ಅನ್ ಅಕಾಡೆಮಿ. The founder of the Anna Academy is an AIMS topper, IAS topper. See the journey the man travels. 16 ವರ್ಷಕ್ಕೆ 21 ವರ್ಷಕ್ಕೆ IAS ಟಾಪರ್ ಆಗೋದೇನ್ರಿ, 22-23ಕ್ಕೆ ರೆಸಿಗ್ನೇಷನ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ರು ವಿಲ್ ಪವರ್ ಇಟ್ಕೊಂಡು ನೋಡಿ ಇವತ್ತು ಅನ್ ಅಕಾಡೆಮಿ ಟರ್ನೋವರ್ ಯು ಕಾಂಟ್ ಇಮ್ಯಾಜಿನ್. ಸ್ಟಾರ್ಟೆಡ್ ಬೈ ಅ ಡಾಕ್ಟರ್. ನಾಳೆ ನೀನು ಒಂದು ನ್ಯೂ ಗ್ರೂಪ್ ಆಫ್ ಹಾಸ್ಪಿಟಲ್, ಈಗಲೂ ಬೇಜಾರಾಗುತ್ತೆ. ಬೆಂಗಳೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಅಂದ್ರೆ ಗ್ಲೆನೆಂಜಿಯಲ್ ಅಂತಾರೆ, ಸಿಂಗಪೂರ್ ಬೇಸ್ಡ್ ಅಂತಾರೆ, ಮಿಡಲ್ ಈಸ್ಟ್ ಬೇಸ್ಡ್ ಅಂತಾರೆ, ಮಲೇಷಿಯನ್ ಬೇಸ್ಡ್ ಅಂತಾರೆ. ಒಂದು ಸೂಪರ್ ಸ್ಪೆಷಾಲಿಟಿ ಇಂಡಿಯನ್ ಬೇಸ್ಡ್ ಅನ್ಬೇಕು, ಕನ್ನಡಿಗರ ಬೇಸ್ಡ್ ಅನ್ಬೇಕು. ಯಾಕೆ ಅಂತ ಸ್ಪೆಷಾಲಿಟಿ ಕಟ್ಟಕ್ಕೆ ನಿಮಗೆ ತಾಕತ್ತಿಲ್ವಾ? ತಾಕತ್ತಿದೆ, ಯೋಚನೆ ಮಾಡೋ ತಾಕತ್ತಿಲ್ಲ. ಆ ಯೋಚನೆ ಮಾಡೋ ತಾಕತ್ ಬೆಳೆಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ.